ಮುನಿಗಳೆಲ್ಲ ಪಾವನರು ಮನುದಿನವು ಭಜಿಸುವ ನರರು ಮನ ಮುನಿಗಳೆಲ್ಲ ಪಾವನರು ಕಮಲಾಚಲಿಂಗ ಚರಣ ಸಾರಥಿ ಅತಿ ತಮ್ಮಪ್ಪನಿಗಿದ್ದಾಗಲೇ ದೇವ ಮಹಾನುಭಾವ ದೀರ್ಘ ಸುಮಂಗಲವಾಗಿ ಬಾಳಮ್ಮ ಇದೆ ಯಾವ ಲೋಕದಿಂದ ಬಂದರೆ ಯಾವ ಲೋಕದಲ್ಲಿ ಯಾವ ಸಮಾಚಾರವಿರುವುದು ಮುನಿಪುಂಗವ ಎನ್ನ ಮುಂದೆ ಒಂದಳಿಸಿದ ತಿಳಿಸರೆ ಸ್ವಾಮಿ ಸಜ್ಜನ ಪ್ರೇಮ ಅಮ್ಮ ತಾಯಿ ದೇವ ಯಾರ ಕ್ಷೇಮ ಸಮಾಚಾರ ತೆಗೆದುಕೊಂಡು ನೀನೇನು ಮಾಡುತ್ತೀಯ ನಿನ್ನ ಕ್ಷೇಮವು ನೀನೇನು ಅದೇಕೆ ಸ್ವಾಮಿ ಸುಡುತ್ತಿರುವ ನಿನ್ನ ಮನೆಯನ್ನು ಆರಿಸಿಕೊಳ್ಳುವುದನ್ನು ಬಿಟ್ಟು ಮತ್ತೊಬ್ಬರ ಮನೆಗೆ ದೀಪ ಹಚ್ಚುವ ಕೆಲಸ ಮಾಡಬೇಡಮ್ಮ ಇದೆ ದೇವ ಅಮ್ಮಯ್ಯ ಹೇಳವನ್ನು ಕೇಳಿರಿ ಅದೇನು ಚೆನ್ನಾಗಿ ಹೇಳು ಮಾತು ನಾಥ ಮಹರ್ಷಿಗಳೇ ಚೆನ್ನಾಗಿ ಕೇಳಿರಿ ಹಾಗೆ ಹೇಳು ಮಾತು ಮೂರು ಲೋಕ ಸಂಚಾರಿಗಳೇ ಕ್ಷೇಮವೇನು ಸ್ವಾಮಿಗಳೇ ಶರಣು ಬೈರನಾರೇ ದಾನವಿತ್ತರೋರೇ ಶರಣು ಬೈರನಾರೇ
ಸುಂದರೇಂದ್ರ ಇದೇನು ಇಂತಹ ಮಾತುಗಳನ್ನು ಹೇಳ್ತಿರುವುದು ಅದೇನ್ ಮಾಡಲಿ ತಾಯಿ? ನಿಮ್ಮ ಮಾತುಗಳನ್ನು ಕೇಳಿ ಬೆಕ್ಕಸ ಬೆರಗಾಗಿ ಹೋದೆ. ಮುನಿವರರೇ, ಅಮ್ಮಯ್ಯ, ಮುಚ್ಚು ಮರೆ ಮಾಡದೆ ಇಂಥ ವಿಷಯವನ್ನು ಎನ್ನ ಮುಂದೆ ಹೇಳಿರಿ ಸ್ವಾಮಿ ಸಜ್ಜನ ಪ್ರೇಮ. ಅಮ್ಮಯ್ಯ, ದೇವ ಹೇಳುವನು ಕೇಳು. ಚೆನ್ನಾಗಿ ಹೇಳಿರಿ. ನಿನ್ನ ಪತಿಯಾದ ಮನ್ಮಥನನ್ನು ಶಿವನ ತಪೋಭಂಗ ಮಾಡಲು ಕೃಷ್ಣ ರುಕ್ಮಣಿಯರು ಈಳವನ್ನು ಕೊಟ್ಟಿದ್ದಾರೆ. ಅಮ್ಮಯ್ಯ, ದೇವ ಶಿವನ ಕೋಪಾಗ್ನಿಯ ಮನ್ಮಥನ ಬೂದಿಯಾದರೆ ತಿರುಗಿ ನಿನ್ನ ಗಂಡನ ಕಂಡೆಯ? ಅಮ್ಮಯ್ಯ, ದೇವ ಹಸುಮಗಳಾದ ನೀನು ಕೆಟ್ಟೆಯಲ್ಲ ಎಂದು ನನಗೊಬ್ಬನಿಗೆ ದುಃಖವಾಯಿತು. ಉಳಿದವರಿಗೇನು ದುಃಖ? ನೀನು ಹೋಗಿ ನಿನ್ನ ಗಂಡನನ್ನು ಕಡೆ ಈ ಸುದ್ದಿಯನ್ನು ನಾಡದರೆ ತಿಳಿಸಿರುವರೆಂದು ಹೇಳಬೇಡ ತಾಯಿ. ನಾವಿಂದು ಹೋಗಿ ಬರ್ತೇವೆ ತಾಯಿ. ಅದು ಜಾಗ ನಿಮ್ಗಿಷ್ಟದಂತೆ ಆಗಲಿ ಸ್ವಾಮಿ ಸಜ್ಜನ ಪ್ರೇಮ. ಅಂತೆ ಕೋಪ ದುರದಿಂದ ನೀನು ಹೊರಟಿರುವ ಕಾರ್ಯವೆಲ್ಲಿದೆ ರಮಣ? ಸತ್ಗುಣಾಭರಣ. ನಾವು ಹೋಗುವ ಪಯಣ ನಿನಗೆ ಅದಕ್ಕೆ ಬೇಕು ರಮಣೆ. ನಿನ್ನ ಸತ್ಯದ ಮುಂದೆ ತಿಳಿಸಬೇಕು ಕಾಂತ. ಅದು ಎಂದಿಗೂ ಸಾಧ್ಯವಿಲ್ಲ ರಮಣೆ. ಕಾಂತ ಹೇವಲ್ಲವೇ? ನಿನ್ನ ಸತ್ಯದ ಮುಂದೆ ತಿಳಿಸಲು ಹೋದರೆ ನೀನು ಹೋದ ಕಾರ್ಯವು ಜಯವಾಗಲಾಗ್ತದೆ. ಅದು ಯಾತಕ್ಕೆ ಜಯವಾಗುವುದಿಲ್ಲ ಸಾಕಾಗೆ? ಹೇಳೋದು ಕೇಳು ಕಾಂತ. ಹೇ ಸುಂದರೇ, ಅದೇನು ಚೆನ್ನಾಗಿ ಹೇಳು. ನೀನು ಹೋಗುವ ಕಾರ್ಯವನ್ನು ತಿಳಿಸು ಕಾಂತ. ಎಷ್ಟು ಮಾತ್ರ ಹೇಳುವುದಿಲ್ಲ ಕಾಂತೆ. ಪ್ರಾಣೇಶ್ವರ ಹೇ ಪ್ರಾಣೇಶ್ವರಿ, ಮಾದಾನ ಮೋಹನ ಸಾದಾನ ಲೋಕಕ್ಕೆ. ಕಾಂತ ಹೇ ಕಾಂತೆ, ಹೇಳುವ ಅದೇನು ಚೆನ್ನಾಗಿ ಹೇಳು ಕಾಂತೆ. ಮಾದಾನ ಮೋಹನ ಸಾದಾನ ಅದೇನು ಚೆನ್ನಾಗಿ ಹೇಳು ಕಾಂತೆ. ಹೇ ಪ್ರಾಣೇಶ್ವರಿ, ನನ್ನ ನುಡಿಯನ್ನು ಚೆನ್ನಾಗಿ ಕೇಳೋಣ. ಸಂತೋಷದಿಂದ ಹೇಳು ಕಾಂತೆ. ಹೇ ರಮಣೆ, ಸುಖ ತರಂಗಗಳನ್ನು ವ್ರತಕ್ಕೆ ಬಂಧಿಸಿ ಹಕ್ಕಿಳ ಅಂತ ಮಕ್ಕಿ ಮೋಹಂ ಬೀರುತ್ತಾ ನೀನು ಹೊರಟಿರುವ ಕಾರ್ಯಗಳಿಗೆ ಕಾಂತ ಗುಣವಂತ. ಹೇ ಚಪಲಾಕ್ಷೆ, ನಿನ್ನ ರೂಪ ಅತಿಶಯಕ್ಕೆ ಪ್ರತಿ ರೂಪವಿಲ್ಲ ಎಂದು ಬೆಸರು ಪಡೆದು ಪರಿಮಿತ ಪ್ರೇಮ ಹತ್ಯವರ್ತನಕ್ಕೆ ಇಮಕಿರಣ ಪ್ರಾಯವಾದರದೆ ಇಂದಿನ
ಮಾತಿನ ತಂದೆಯಾದ ಗೋವಿಂದನ ಜ್ಞಾನುಸಾರ ಸುಂದರವಾದ ಗಿಳಿ ತುರಗಗಳನ್ನು ಬಂಧಿಸಿ ಸಂಗಮವನ್ನ ವಹಿಸಿ ಸ್ತ್ರೀ ಜಗತ್ ಜೀವ ಚಲಾಂಗಗಳಿಗೆ ನಿಗಿಲ್ಲೆನಪಕ್ಕೋ ದಂಡಮಂ ಧರಿಸಿ ಯೋಗಿಗಳ ಸುಜ್ಞಾನವನ್ನು ವಿಘ್ನವಿಲ್ಲದೆ ಕಾಮಾಗ್ನಿಯಿಂದ ಭಗ್ನ ಮಾಡುವ ಸರಗ್ರಗಣ್ಣರು ಹೋಗುವ ಕಾರ್ಯದ ಬಗ್ಗೆ ನಿನಗೇನು ಬೇಕು ರತಿ ಎನ್ನ ಮೋಹದ ಸತಿ ಅಖಿಲಾಂತ ಮಹಿಮಶ ಕಾಂಸಂ ಬೀರುತ್ತಾ ರೋಷಾರ್ಥದಿಂದ ಸೈನ್ಯವನ್ನು ಕೂಡಿ ನೀನು ಹೋಗುವ ಕಾರ್ಯವನ್ನು ನಿನ್ನ ಸತೆಯ ಮುಂದೆ ತಿಳಿಸಬೇಕು ವಲ್ಲಭ ಇದೇನು ದುರ್ಲಭ ಕುಂಭಿನಿಯ ರಂಭಾದ್ಯ ಕಿಳ ಸೌಂದರ್ಯಮಂ ದಿಕ್ಕರಿಪ ಅಂಬುಜಾಕ್ಷೇ ಜಗದಂಬ ಖತೋರ್ಮುಖ ಬಿಂಬ ಪ್ರಭಾಸೋಪಿತೆಯಾದ ಕಳಾರಂಜಿತ ಲಲಿತಾಂಗಿಯೇ ವಕ್ಷ ಸ್ಥಳದೋಡಿ ಹಿಂಬುಗೊಂಡು ತುಂಬಿದ ಕುಂಭ ಕುಚ ವಿಜೃಂಭತೆ ಸಂಭ ಮಾನ್ಯತೆಯಾದ ರತಿಯೇ ಮಂದರೋದ್ಧಾರಣಾಜ್ಞೆಯಲ್ಲಿ ಸಿಲುಕಿದನು ಮಂದದ ಮನೆಯೇ ನಿನ್ನ ಮೇಲಿನ ಮಮತೆ ಎಂಬ ರತಿ ಲೀಲಾನಂದನ ಮಮ್ಮರೆತನು ಪಾರಿಜೋತ್ಭವನೆಯನ್ನ ಬಳಿಯೋಡಿ ಹೀಗೆ ಬರೆದಿರುವನು ಹೇ ನಾರೀಮಣಿ ನೀನು ಓರ್ವಳಾದೆ ದಾರು ಮಾಡುವುದೇನು ನಾನು ನಿನ್ನ ಮುಖವನ್ನು ನೋಡಿ ಮಲಗಿ ಮಾಡುವುದೇನು ಹರಿರೇ ಹಾಶ್ರಿತ ದುರಂಧರ ಅರವಿಂದ ಭವ ಸುರಸುರಾದೆ ಪುರಂದರಾದಿಗಳೆಲ್ಲ ಬ್ರಹ್ಮರಂಧ್ರದೊಳಗಿದ್ದ ವೀರ ಚಲನೆಯಾಗುವಂತೆ ಕಪ್ಪಿನ ಬಿಲ್ಲಿಗೆ ಅಡಿಗಳೆಂಬಯನೆಯನ್ನು ಏರಿದೆ ಶ್ರೀ ಪರಂಧಾಮನ ಅಗ್ನಿಗೆ ವಿಘ್ನವಿಲ್ಲದೆ ಹೋಗುವೆನು ಪಟ್ಟದರಸೆ ನಿಡು ಎನ್ನ ಪ್ರಾಣನಾಶ
ನಿನ್ನ ಮನದೊಳು ಸ್ಮರಿಸುತ್ತಾ ನೀನು ಹೋಗುವ ಕಾರ್ಯಗಳಿಗೆ ಎನ್ನ ಮುಂದೆ ತಿಳಿಸುವನ್ನ ಬುದ್ಧಿ ಸಂಪನ್ನ. ಹೇ ಪುಲ್ಲಲೋಚನೆಯಾದ ಬಲ್ಲವಾದರೆ ಸಲ್ಲಲಿತ ಸಹಸ್ತ ದುರ್ಭರಿತಲಂಕಾರಿಯಾದ ಸುಂದರ ತಾರಕ ಸೂರ್ಯನಂಬ ರಕ್ಕಸನ ದಾಳಿಗೆ ನಿಲ್ಲಲಾರದ ಸುಮನರಸರೆಲ್ಲರೂ ವಲ್ಲಭನಲ್ಲಿಗೆ ಬಂದು ಸಲ್ಲಲಿತ ಕಾಮನಂಬಲ್ಲಿನ ಶಿವನ ತಪೋಭಂಗಕ್ಕೆ ನಿಲ್ಲದ ಕಳಿಸೆಂದು ಭಂಗಕ್ಕೆ ಒಪ್ಪೆ ಎನ್ನಗೆ ನೇಮಂ ಕೊಟ್ಟಿರುವನು ಸರ್ಪವೇಣಿ ಎನ್ನ ಆಸೆ ಎಂಬಿಡೆ ರಮಣೆ. ಹೇ ಪ್ರಾಣಕಾಂತೆ, ನನ್ನನ್ನು ಬಿಟ್ಟು ಹೋದರೆ ನನ್ನ ಕಥೆಯೇನು ರಮಣ? ಅದಕ್ಕೆ ನಾನೇನು ಮಾಡಲು ಸುಂದರಿ? ಹೇ ಪ್ರಾಣೇಶ್ವರೇ, ನಿನ್ನನ್ನು ಬಿಟ್ಟು ಒಂದು ಅರಗಳಿಗೆ ಸಹ ನಾನು ಬಾಳಲಾರೆ. ಎಷ್ಟು ಮಾತ್ರಕ್ಕೂ ಚಿಂತಿಸಬೇಡ ರಮಣೆ. ಒಳಗೆ ಬಿಟ್ಟು ಸರ್ವತಾ ತೀರು ಹೋಗಬೇಕು. ನನ್ನನ್ನು ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗು ರಮಣ, ಸದ್ಗುಣಾಭರಣ. ಅಯ್ಯೋ ರತಿ, ಅದಕ್ಕೆ ದುಃಖದುತ್ತೆ. ನೀನು ನನ್ನೊಡನೆ ಬರಬೇಕಾದರೆ ರಥವನ್ನೇರು ನಡೆ. ಹಳೆ ಮಾಡಿರ್ರೆ ಸಾರದೆ ಇನ್ನೇ ಅದಕ್ಕೆ ತಡ. ವಸಂತ ನಮ್ ಕರೆಸುವ ಚಂದ್ರ ನಂಬರಯ ಬೃಂಗಾವಳಿಯ ಬಿಲ್ಲುಗಳ ಸಿಂಜಿನಿಯಂ ತರುವಂತವಲ್ಲ. ರಸದಾಳಿಯ ಕಪ್ಪಿನ ತನ ಸಂ ಎನ್ನಗೆ ಹೇ ರತಿ, ನೀನು ಹಿಂಭಾಗಕ್ಕೆ ನಿಲ್ಲ. ಪತ್ಮಿನಿ, ಅತ್ತಿನಿ, ಚಿತ್ತಿನಿ, ಶಂಕಿನಿ ಎಂಬ 4 ದಾದಿಯ ಸ್ತ್ರೀಯರೇ ಯಾವತ್ ಮಂದಿ ಮಾರ್ಬಲನ ಹೇಮಕೂಟದ ದಾರಿಯಮ್ಮೆ ಹಿಡಿಯಿರಿ. ಹೇಮಕೂಟದಲ್ಲಿರುವ ಜೀವಜಲಾಂಗಗಳಿಗೆ ಕಾಮದ್ರೇಕದಿಂದ ಮೋಹಿತರನ್ನಾಗಿ ಮಾಡಿರಿ. ದಾರಿಯಮ್ಮೆ ಹಿಡಿಯಿರಿ. ಮಳೆ ಬಳಿರಿಯೇ ಸರದೆ ಹೇಮಕೂಟಕ್ಕೆ ಚೋಡಿಯಿಂದ ರಥವಂ ಬಿಡುವಂತನಾಗ ಸಾರಥಿ ಅತಿ ಜಾಗ್ರತೆ. ಎನ್ನ ಮೋಹದ ಸತಿ ಕಾಂತ, ಸಂಸಾರ ತಾಪತ್ರಯವೆಂಬ ದಾರೀಶಣ, ಪುತ್ರೀಶಣ, ಧ್ವನೀಶಣ ಇವುಗಳಂಬಿಟ್ಟು ಜ್ಞಾನ ಯೋಗಿಗಳಾಗಿ ಈ ಪಂಪಾ ಕ್ಷೇತ್ರಕ್ಕೆ ಬಂದೆವು. ಹೇ ಸುಂದರೇ ಪ್ರಾಣೇಶ್ವರ, ಈ ಮಹಾಕ್ಷೇತ್ರದ ದರ್ಶನ ಪಡೆಯದವರಿಗೆ ಮಾನವ ಜನ್ಮಕ್ಕೆ ಮುಕ್ತಿವಿಲ್ಲವೆಂದು ಜಗತ್ತಕ್ಕೆ ಕೈ ಎತ್ತಿ ಸಾರುವ ಮಹಾದ್ವಾರದ ಗೋಪುರ ಕೆಲಸಗಳನ್ನು ನೋಡಿದೆಯಾ? ಹೇ ಸುಂದರಿ, ಇಲ್ಲಿ ನೋಡು. ತೆಂಗಿನ ವನಾಂತರದಿಂದ ಎತ್ತ ನೋಡಿದ ರಕ್ತರಸ ದಾಳಿಯ ಹಸಿರು ಬೆಳೆಗಳು. ಹೇ ಪ್ರಾಣಪ್ರೇ, ಈ ಎತ್ತ ನೋಡಿದ ಹೇ ಸುಂದರಿ, ಆಕಾಶವೆಂಬ ಕನ್ನಡಿಯಂತೆ ಹೊಳೆಯುವ ಬಾಲ ಸೂರ್ಯಕಾಂತಿಗೆ ಹೊಳೆಯುವ ಮಾತಾಂಗ, ಮಲ್ಲವಂತ, ಹೇಮಕೂಟ, ಋಷಿ ಶೃಂಗ, ಕಿಷ್ಕಿಂದಾದಿ ಪಂಚ ಪರ್ವತಗಳನ್ನು ನೋಡಿದೆಯಾ? ಎಲ್ಲಿ ನೋಡಿದರಲ್ಲಿ ತಂಗಾಳಿಯ ಮಂಟಪಗಳು. ಹೇ ಸುಂದರಿ, ಇದೇ ನೋಡು ವಿಜಯ ವಿಠಲನ ದೇವಾಲಯ. ನೋಡಿದನು ಕಾಂತ. ಹಿಂದಕ್ಕೆ ಆ ರಾವಣನು ಸೀತಾದೇವಿಯಂ ಕರೆದೊಯ್ದು ಆ ಶ್ರೀರಾಮಚಂದ್ರನು ಪಂಪಾಪತಿಯ ಪೂಜೆಯಂ ಮಾಡಿ ಚಾತುರ್ಮಾಸಕ್ಕೆ ಕುಳಿತ ದಶರಥನನ್ನು ನೋಡಿದೆಯಾ? ಸುಂದರಿ, ಇದೋ ಯುಗ ಯುಗಾಂತರಗಳಿಂದ ಶಿವನೊಡನೆ ತಪಸ್ಸಿಗೆ ಕುಳಿತ ಮಹಾಪರ್ವತ ಮೊಮ್ಮೊಪ್ಪುವ ಯತಿಗಳ ಸಮುದಾಯದಿಂಬೊಪ್ಪುವ ಋಷಿ ಶೃಂಗ ಪರ್ವತವನ್ನು ನೋಡಿದೆಯಾ? ಹೇ ಸುಂದರಿ, ಇಂಥ ಕೋದಂಡ ರಾಮನ ದೇವಸ್ಥಾನವನ್ನು ನೋಡು. ನೋಡಿದನು ಕಾಂತ. ಈ ಪುಣ್ಯ ನಮಗಲ್ಲದೆ ಆ ಶ್ರೀ ಕೃಷ್ಣ ರುಕ್ಮಿಣಿಯರಿಗೆ. ಹೇ ಸುಂದರಿ, ಈ ಮಾತಾಂಗಗಳಿಗೆ ಮುಪ್ಪಿನ ಮುದಕರು ಬಂದು ಓಂ ನಮ ಶಿವಾಯ ಎಂದು ಸ್ನಾನವಂ ಗೈದರೆ ಅವರಿಗೆ ನವ ಯೌವನವು ಬಂದು ದೇಹವು ಬಂಗಾರದಂತೆ ಹೊಳೆಯುವುದು.
ಅಹೇ ಸುಂದರಿ ಕಾಂತ ಅಧಿಕ ಪಾಪ ಕೋಟಿಗಳಂ ಸುಟ್ಟು ಭಸ್ಮೀಕೃತ ಕೈವ ಸೂರ್ಯನಾರಾಯಣ ತೀರ್ಥಮಂ ನೋಡು. ಅಹೇ ಸುಂದರಿ ಭಾಗೀರಥಿ ತೀರ್ಥ, ಚಕ್ರ ತೀರ್ಥ, ಸೀತಾ ಸರೋವರ, ಲಕ್ಷ್ಮಣ ತೀರ್ಥ, ಭೀಮ ತೀರ್ಥ ಮೊದಲಾದ ತೀರ್ಥಗಳನ್ನು ನೋಡಿ ದಂಡಳಾಗೆ ರಮಣಿ. ಅಹೇ ಕಾಂತೆ ಈತನ ನೋಡು ಉಗ್ರ ನರಸಿಂಹನು, ಹಿರಿಯ ಲಿಂಗಮ್ಮನ್ ನೋಡು ಹೇಮಕೂಟೇಶ್ವರನನ್ನು ಈಕ್ಷಿಸಿ ಕೈ ಮುಗಿಯೇ ಕಾಂತೆ. ಅಹೇ ಕಾಂತೆ ಹೀಗೋ ಇಲ್ಲಿ ಕುಳಿತಿರುವ ಮಹಾಕಾಯನೇ ಶಿವಕುಮಾರನಾದ ಸಾಸ್ವೆಯ ಗಣಪತಿ. ಅಹೇ ಪ್ರಾಣಪ್ರಿಯೇ ಪ್ರಾಣಪ್ರಿಯ ಗೈದ ರುದ್ರನ ಮಗ ವೀರಭದ್ರನೋ ಈತನ ನೋಡು. ಅಹೇ ಸುಂದರೇ ಈ ಅತ್ತ ನೋಡಿದ ರಕ್ತ ಚಿತ್ರದ ತಿಳಿಗೊಳ್ಳಲು ತುಂಗಾ ಸಲಲಿತ ತರಂಗ ತಳತ್ತಾಯಮಾನ ಮುಕ್ತಿ ಮಾಲೆಯಂತೆ ಒಪ್ಪುವ ಜಲವಿಲೋಲ ತುಂತುರು ವರ್ಣಿಗಳಿಂದ ಮೆರವ ತುಂಗಾ ತರಂಗಿಣಿ ತೀರ್ಥ ನೋಡಿದೆಯಾ? ಅಹೇ ಸುಂದರಿ ಎಲ್ಲಿ ನೋಡಿದರಲ್ಲಿ ಬಿಲ್ವ ವೃಕ್ಷ ಕೆಳನಾದ ಪುಷ್ಪ ಕಮಲಾಯುತ ಸರೋವರಾದಿಗಳನ್ನು ನೋಡಿದೆಯಾ? ನೋಡಿದೆನು ಕಾಂತ. ಭಲೆ ಭಲೆ ಎಲ್ಲಿ ನೋಡಿದರಲ್ಲಿ ಶಿವ ಓಂ ಅರ ಓಂ ಎಂಬ ಘಂಟಾರವದ ಶಬ್ದಮಂ ಕೇಳಿದೆಯಾ? ಕೇಳಿದೆನು ಕಾಂತ. ಅಹೇ ಕಾಮಿನಿ ಇಷ್ಟವಾರೆ ಕಾಮಿನಿ ಚಿತ್ತ ನಿಲ್ಲಿಸಿ ನೋಡು. ರತ್ನ ವೈಡೂರ್ಯದಿಂದ ಕೆತ್ತಿದ ಬೆಳ್ಳಿ ಬಂಗಾರದಿಂದ ಕಿಟಿಕೆಗಳನ್ನು ಕಟ್ಟಿಸಿದ ಗೋಪುರದ ವಿಸ್ತಾರವನ್ನು ನೋಡಿದೆಯಾ? ನೋಡಿದೆನು ಕಾಂತ. ಅಹೇ ಸುಂದರಿ ಪ್ರಾಣೇಶ್ವರ ಬಳಿರೇ ಪಂಪಾಪತಿ ನಿನ್ನ ಸಮಾನ ಭಾಗ್ಯವಂತರಾಗಿರುವರು. ಅಹೇ ಸುಂದರಿ ಮೇರೋ ಪರ್ವತದಂತೆ ಕಾಣುವ ಮಹಾರಥೋತ್ಸವಂ ಕಂಡಿಯಾ? ಅಹೇ ಕಾಮಿನಿ ಇಲ್ಲಿ ನೋಡು ಕಾಂತೆ ಘಾತವಾಗುತ್ತಿದ್ದೆವು. ರಸಾತಳಕ್ಕೆ ಪಾದಮಂ ಒತ್ತಿ ಕೊನೆ ಕೊಂಬಿನಿಂದ ಅಂಬರಮಂ ಚುಂಬಿಸಿ ಗಂಗೆ ತೊಗಲು ಕಾಲ್ಗೊರಚೆಗೆ ತಗಲುವ ಜಗದಾದಿ ಧರ್ಮ ದೇವತಾ ಪಂಪಾಪತಿಯನ್ನೆಗಲೋಳು ಪತ್ತು 14 ಲೋಕಾಂಗಗಳು ಸಂಚರಿಸುವ ಬಸವೇಶ್ವರನೆಂಬುವ ನಂದಿಯ ಮಹಾಬೇಗನ ಕಾವಲಿಯನ್ನು ನೋಡಿದೆಯಾ? ಹೇ ರಚಿ ನಾವೇ ಧನ್ಯರು. ಇನ್ನು ನಮ್ಮ ಜನ್ಮಗಳು ಸಫಲವಾದವು. ಹೇ ಸುಂದರಿ ಈ ಗೊಂಡಾರಣ್ಯದಲ್ಲಿ ಋಷಭೇಶ್ವರನ ಅಂತಃಕರಣವಿಲ್ಲದಿದ್ದರೆ ಈ ಪರಮೇಶ್ವರನ ತಪಸ್ಸಾಗುತ್ತಿದ್ದೆ. ಹೇ ಸುಂದರಿ ಈ ಋಷಭೇಶ್ವರನು ಪರಮೇಶ್ವರನ ಕಡೆಗೆ ದೃಷ್ಟಿಯನ್ನಿಟ್ಟು ಕುಳಿತಿರುವನಾದ್ದರಿಂದ ಈತನ ಅಪ್ಪಣೆಯ ಪಡೆದುಕೊಂಡು ಪರಮೇಶ್ವರನ ಸಾನ್ನಿಧ್ಯವನ್ನು ಹೊಂದುವೆ. ನಮ್ಮ ಪಾದಕ್ಕೆ ನಮೋ ನಮೋ. ಐಶ್ವರ್ಯ ಮತ್ತು ಮೇಲಕ್ಕೆ ಎನ್ನ ಹೆಸರು ಮನ್ಮಥ, ಶ್ರೀಕೃಷ್ಣನ ಕುಮಾರನೇ ನಾನು. ಯೋಗಮ ಭಂಗಪಡಿಸಲು ಬಂದಿರುವನು ಈ ಎನ್ನಗೆ ಮಾರ್ಗಮ ಬಿಡೋ ಭಕ್ತವರ್ತನ ರಾಕ್ಷಸವರ್ತನ. ಸವೇಂದ್ರ ಮುಂದೆ ಅಡಿಯನ್ನಿಟ್ಟು ಎನ್ನ ಕಣ್ಣು ಕಿಚ್ಚಿಗೆ ಈಡಾಗಬೇಡ, ಒಳಕ್ಕೆ ಒಬ್ಬರನ್ನು ಬಿಡಬೇಡವೆಂದು ಸ್ವಾಮಿಯ ಆಜ್ಞೆ ಆಗಿರುವುದು. ಓಹೋ ಋಷಭೇಂದ್ರ ಗುಣಸಾಂದ್ರ ಪರಮೇಶ್ವರನಂ ತಪಸ್ಸಿನಿಂದ ಪಾರನ್ಮುಖನಾಗಿ ಮಾಡಿದರೆ
ಪಾರ್ವತಿ ದೇವಿಯ ಪರಿಗ್ರಹಿಸುವನು. ಆ ಆದಿ ದಂಪತಿಗಳಿಂದ ಸಣ್ಣ ಮಕ್ಕನು ಹುಟ್ಟಿ ಬಳ್ರೆ ಆ ಲೋಕ ಕಂಟಕನಾದ ತಾರಕನನ್ನು ಸಂಹರಿಸುವನ. ಆದ್ದರಿಂದ ಎನ್ನಗೆ ಮಾರ್ಗವನ್ನು ಬಿಡೋ ಭಕ್ತವರ್ತನಾದ ನಂದೀಶ್ವರ ಕೃಪ ಸಾಗರ. ಅಪ್ಪ ನಂದೀಶ್ವರ, ಓಹೋಮಯ, ಈ ಮನ್ಮಥನು ಎಮ್ಮ ಕಾರ್ಯಾರ್ಥವಾಗಿ ಬಂದಿರುವನು. ಈತನನ್ನು ತಡೆಯದೆ ಒಳಕ್ಕೆ ಹೋಗುವ ದಾರಿಯನ್ನು ಬಿಡು ಕಂಡಿಯ ನಂದೇಶ, ಇದೇ ನನ್ನ ಆದೇಶ. ಓಹೋಮಯ ನಿಷ್ಠಾವಂತಾಗಲೇ. ಓಹೋ ಮನ್ಮಥ, ಓಹೋ ಋಷಭೇಂದ್ರ, ಬಾಯಿಯ ಆಜ್ಞೆ ಆಯಿತು, ಇನ್ನು ನನ್ನ ಆತಂಕವಿಲ್ಲ. ಮುಂದಿನ ಕಾರ್ಯ ನಡೆಸು, ಭಯಪಡಬೇಡ ಮನ್ಮಥ. ಏನು ಮಾಡುವುದು ಎಂದರೆ ಸಮ್ಮತ. ಹಳೆ ಮಾಡಿದ್ರೆ ದ್ವಿತೀಯ ಸಂಭವಿನ ಅಪ್ಪನೆಯಾಗಿತ್ತು. ಇನ್ನು ಮುಂದೆ ನನಗೆ ಹೇಳಿಲ್ಲ. ಆ ಹೇ ರತಿ ಹಿಂಭಾಗಕ್ಕೆ ನಿಲ್ಲೋ ಎನ್ನ ಅಂಬಲಮ್ಮ ಮರೆತು ಬಿಡು. ಹಾಳಿದ್ರೆ ಪಂಚ ಸರಗಳಂಗೆ ಪುಷ್ಪ ಸರಗಳಂಗೆ ರಸದಾಳಿಯ ಪುಷ್ಪ ಸರಗಳನ್ನು ಹೂಡಿ ವೀರ ಬೊಬ್ಬೆಯ ಆರ್ಭಟದಿಂದ ಈ ಮಹಾದೇವನ ಮೇಲೆ ಬಾಣ ಪ್ರಯೋಗ ಮಾಡುವೆ. ನೋಡಲೈ ಸಾರದೆ ಅದೇ ಪ್ರಕಾರವೇನು ಹೂದಿ. ಪರವಶ ಭಾವನ್ ತಪೋನಿಷ್ಠದಿಂದ ಯೋಗದಲ್ಲಿ ಕುಳಿತಿದ್ದಾರೆ. ಎನ್ನ ಚಿತ್ತ ಪಲ್ಲಟವನ್ಗೈದು ಎಚ್ಚರಗೊಳಿಸಿದ ಭ್ರಷ್ಟನನ್ನು ಸುಟ್ಟು ಭಸ್ಮೀಕೃತ ಮಾಡಿ ಸದ್ಭಸ್ಮವನ್ನು ಎನ್ನ ಪಡೆಯೋಳು ಧರಿಸಿದೆ. ನೋಡು ಸಾರದೆ ಅದೇ ಪ್ರಕಾರ ದೇವ ಮಹಾನುಭಾವ. ಹೇ ಸಾಂಬ ಶಿವ, ನಿಮ್ಮ ಕಾರ್ಯಾರ್ಥವಾಗಿ ನಿಮ್ಮ ಪಾದಗಳಿಗೆ ಬಂದುಬಿಟ್ಟ ನನ್ನ ಕಾಂತನನ್ನು ಭಸ್ಮಗೊಳಿಸಿದೆ. ಅಯ್ಯೋ, ನನಗೆ ವಿಧವೆಯ ಪಟ್ಟವನ್ನು ತಂದೆ ದೇವ. ಇನ್ನು ನನ್ನ ಕಥೆಯೇನು? ನನ್ನ ಕಾಂತನನ್ನು ಕಾಣುವ ಪತಿದೆ. ನನಗೆ ಮುಖ್ಯದ ಭಾಗ್ಯವನ್ನು ಪಾಲಿಸು ಶಂಕರ ಗೌರಿ. ಅಮ್ಮ ಮಗಳೇ ರತಿದೇವಿ, ದೇವ, ಪತಿಯು ಉಳಿದು ಹೋದ ನಮ್ಮ ದುಃಖವನ್ನು ಮರೆತು ಬಿಡು. ಮುಂದೆ ನಿನ್ನ ಪತಿಯು ಮನಸ್ಸಿದೆ ನಮ್ಮ ನಾಮಧೇಯದಿಂದ ನೀನು ನೆನೆಸಿದಾಗ ನಿನ್ನ ಕಣ್ಣಿಗೆ ರೂಪವನ್ನು ತೋರಿಸಿ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವನು. ಅಮ್ಮ ಮಗಳೇ ದೇವ ಶಂಕರ, ಇದೆ ತರ ಸ್ಥಿರವಾಗಿರಲಿ. ನೀನು ನಮ್ಮ ಉದ್ಯಾನವನದಲ್ಲಿ ತಪವನ್ನು ಮಾಡುತ್ತಾ ಇರು. ಕೆಲವು ದಿನಗಳ ನಂತರ ಶಂಬರ ನಮ್ಮ ದೈತ ನಿನ್ನನ್ನು ಹಿಡಿದುಕೊಂಡು ಹೋಗುವ ಹಾಗೆ ಭಸ್ಮವಾದ ಮಾರನೆ ಪ್ರದ್ಯುಮ್ನೆಂಬ ನಾಮದಿಂದ ಜನಿಸಿ ಶಂಬರನ್ನು ಮದಿಸಿ ನಿನ್ನ ಕೂಡುವವನ್ನ ಮಾರತಿ ಸುಮಂಗಳಿಯಾಗಿ ಬಾಳಮ್ಮ ಸದ್ಗುಣಾವತಿ. ದೇವ, ನಿನ್ನಿಷ್ಟದಂತೆ ಆಗಲಿ ಸ್ವಾಮಿ. ನಮೋ ನಮೋ ಎಲ್ಲ ಸಾರಥಿ ದೇವ, ಇವರದಾರು ಅವರೊಪ್ಪುಗುಡಿದಳು. ಎಲ್ಲ ಮಾತು ನೀಡಿ ತನ್ನ ತಂದೆಯವನಿಗೆ ಹೋದಳ ಮುಖ ನೋಡಬಾರದು. ಮನ್ಮಥನ ಮುರಿಯುವ ಕಿಚ್ಚಿಗೆ ತಪ್ಪಿ ಬಂದಿರೋಳು. ಇವಳ ಕೊಡುವ ನಮಗೆ ಅದಕ್ಕೆ ಬೇಕು ಸಾರಥಿ. ಕೈಲಾಸಕ್ಕೆ ಹೋಗಲಾಗುತ್ತೆ. ನಿಮ್ಮ ಕೋಪವನ್ನು ಶಾಂತ ಮಾಡಿಕೊಳ್ಳಿರಿ. ಇಂದಿನ ಸಿಟ್ಟು ನಿನಗಿನ್ನೂ ಹೋಗಿಲ್ಲವೇ? ನಿಮ್ಮ ಸಿಟ್ಟನ್ನು ಶಾಂತ ಮಾಡಿಕೊಳ್ಳಿರಿ ಸ್ವಾಮಿ ಸಜ್ಜನ ಪ್ರೇಮಿ. ಹೇ ಕಾಂತೆ ದೇವ, ನಿನ್ನ ಇಷ್ಟಾರ್ಥದಂತೆ ಕಾರ್ಯವನ್ನು ನೆರವೇರಿಸಿ. ಎಲ್ಲ ಸಾರಥಿ ನಾರದ ಭೃಂಗಿ ಮೊದಲಾದ ದೇವ ಋಷಿಗಳನ್ನು ದಿಕ್ಪಾಲಕಾದ ದೇವತೆಗಳನ್ನು ಶೀಘ್ರವಾಗಿ ಹಿಮಾಚಲಕ್ಕೆ ಕರೆದುಕೊಂಡು ಬಾ. ಅಲ್ಲಿಯೇ ವಿವಾಹ ಕಾರ್ಯವನ್ನು ನೆರವೇರಿಸುವನು. ಎಲ್ಲ ಸಾರಥಿ ಕೈಲಾಸಕ್ಕೆ ಹೋಗೋಣ. ಜಾಗೃತಿ. ಅದೇನೇ ಸುಂದರಿ ಸುಂದರ, ಹೇಳುವೇನೆ ಕೇಳು. ಚೆನ್ನಾಗಿ ಹೇಳಿರಿ. ಸಿದ್ದಮ್ಮಣ್ಣಿ ಲಕ್ಷ್ಮಣರೆಡ್ಡಿ ಅವರು ತಬಲ ವಾದಕರಾಗಿರ್ತಕ್ಕಂಥ ತಿಪ್ಪೇಶ ಸ್ವಾಮಿಗಳಿಗೆ 100 ರೂಪಾಯಿಗಳನ್ನು ಪ್ರೇಮಪೂರ್ವಕವಾಗಿ ಸರಸಕ್ಕೆ
ಪುಣ್ಯ ಸಾರಥಿ ನಾವುದಾರಂದರೆ ಈ ಬ್ರಹ್ಮಾಂಡ ಪಾಂಡವು ಬಿರ್ರನೆ ಬಿರಿಯುವ ಎನ್ನು ಪಲಾಲ ದಪ್ಪಟದ ಪರದ ದಪ್ಪಿಗೆ ಅಷ್ಟ ದಿಗ್ಗಜಂಗಳ ಕರ್ರನ ಚೀರಿಕೆ ಊಟಾಗಿ ತಲೆ ಬಚ್ಚಿದ ಕಟಕಟ ನಡಗಿದವ ಎಮ್ಮತರ ಸಂಪುಟದೋ ಹೊಳೆಯುವ ವಜ್ರದ ತಳಕ್ ತಳಕ್ಕೆಮ್ಮ ಕೋಲ್ಮಿಂಚಿನ ತಳಕ್ಕೆ ಫಳಫಳನೆ ಉದಿರಿದವು ನಕ್ಷತ್ರ ಮಂಡಲಗಳ ಗರ್ಜನ ಸಿಂಹನಾದಕ್ಕೆ ಮಾರ್ಮಲಿದ್ದವೈ ನಿಯವಾಗಿ ನಿರ್ಮಾಣವಾಯಿತ ಸಾರಥೆ ಪಟವ ತಟಪಟಿಸುವಂತೆ ಕಿತ್ತಿಡುವ ರವಸಕ್ಕಾದಿ ಶೇಷನೆಯದೆ ಸಾರಥೆ ಓಂಕಾರದ ವಿಶ್ರವದ ದಪ್ಪೆಗೆ ಮೂರ್ಛಗಂಗಳು ಪೂರ್ಣ ಪರಕ್ರಮಗಳ ವಜ್ರದೇವಳ ಬಿರ್ರನೆ ಬಿರಿದವು ಸಪ್ತ ಸಾಕರಗಳ ಸರ್ರನವು ಗ್ರಹಗಳ ಒಂದಕ್ಕೊಂದ ಪಟಪಟನೆ ಸಿಡಿದು ತಾಳಲ್ಲಿ ಬಿದ್ದವ ಕಾಲಕಂಟಕನ ಕರುಣೆಯ ಪಡೆದು ಭಕ್ತರನ್ನು ಪಡೆವೆನು ನೀಲಕಂಟಕನೆ ಎದುರಾದನು ಕೈ ಕಾಲಗಳನ್ನು ಕಟ್ಟಿ ಕಾರಣ ಪಟ್ಟಣಕ್ಕೆ ಇಂಥ ರೋಷ ಬೀಜನ ಓಕೃತಿಯಿಂದ ಬೆಳೆಯುವ ರಣರಂಗದ ಶೂರ ಶಿವಕುಮಾರ ಕುಟ್ಟಿ ಕೈ ಕಾಲಗಳನ್ನು ಕಟ್ಟಿ ಕಾಣಪಟ್ಟೆ ಇಂಥ ರೋಷ ಭೀಷಣ ಓಂಕೃತಿಯಿಂದ ಮೆರೆಯುವ ರಣರಂಗದ ಶೂರ ಶಿವಕುಮಾರ ಸರ್ವಕಾಲಾದರೆ ಈ ಶೃಂಗಾರವದ ಸಭಾವಂದರಕ್ಕೆ ಬಂದ ಕಾರಣಗಳೊಂದಿಗೆ ದೇವ ದಿವ್ಯ ಪ್ರಭಾವ ದೇವ ಶೃಂಗಾರತರವಾಗಿ ವಜ್ರ ವೈಡೂರಿಗಳೆಂಬ ಅಲಂಕೃತವಾದ ಶ್ರೀರಂಗು ಮಂಟಪಕ್ಕೆ ತಟ್ಟನೆ ಬಂದ ಘಟ್ಟತನ ವೃತ್ತಾಂತವೆಂದರೆ ಸಾರಥೆ ಎಮ್ಮಯ ಜನಕನಾಥ ಮಹಾದೇವನಂ ಕಾಣುವ ನಿಮಿತ್ತ ಬರೋಣವಾಯಿತು ಖಂಡಿಯ ಸಾರಥಿ ನಮ್ಮ ವಾಮಭಾಗದಲ್ಲವರೇ ಭೂಪತಿ ನೋಡಿ ಕೇಳ್ರಿ ಒಂದ್ 7-8 ಮಾತಾಡಿ ಕೇಳ್ರಿ ಐಶ್ವರ್ಯ ಮತ್ತು ಮೇಲೆ ಕೇಳಪ್ಪ ಆರುಂಚದ ಮುದ್ದು ಮಗನೇ ಮೂರ್ತಿಯಾದ ಮಹಾದೇವ ಕುಮಾರ ಎನ್ನನ್ನು ಉತ್ಪವ ಮಾಡಿದ ಕಾರಣವೇನು ಪಾರ್ವತಿನ ತಾಯಿಯವರ ಮುಂದಿನ ಮಾತ ಆಹೇ ಮಗನೇ ಅಪ್ಪಯ್ಯ ನಿನ್ನ ಉದ್ಭವ ಮಾಡಿದ ಕಾರಣವೇನೆಂದರೆ ಅದೇನು ಅಪ್ಪಯ್ಯ ತಾರಕಾಸುರನ ಬಾಧೆಯಿಂದ ಚತುರ್ದಶ ಭುವನಗಳು ಅಲ್ಲೋಲ ಕಲ್ಲೋಲವಾಗಿರುವವು ನೀನು ಈ ಕ್ಷಣದೊಳಗೆ ತಾರಕನಂ ಸಂಬರ್ಸೈ ಕುಮಾರ ವೀರ್ಯಂ ಕೊಡುವನ ಇಡೀ ಮಗನೇ ಅತಿ ಬಲಾನ್ವಿತನೆ ಅಹೋ ಜನಕ ಕುಮಾರ ನಿಮ್ಮ ಆಜ್ಞೆಯಂತೆ ದೇವತಾಧಿಕರಕ್ಕೆ ಮಂಗಳವನ್ನಂತೂ ಮಾಡುವನು ಮಹಾದೇವ ದಿವ್ಯ ಪ್ರಭಾವ
ನಿನ್ನ ಇಷ್ಟದಂತಾಗಲಿ ಲಕ್ಷ್ಮಣ. ಕಿಟಿಯಾವದಲ್ಲಿ ಗುಡ್ಗುಡುತ್ತವ ಕಿಟಕಿ ಕಡಿದ ಕಟ್ಟಿದ ಕಡೆ ಈ ಬಲಂ ಕೊಡೆ ಎಲ್ಲಾ ಸಾರತೆ ನಡು ಶಕ್ತಿಯ ಕಟ್ಟುದುರುಳ ಹೊತ್ತಲಿಕ್ಕಿ ಗಕ್ಕನ್ಯಾವನ ಜರಂ ತಂದ ಪರಜವನರಿಂದ ಮಾಲೆ ಜಾಗೃತಿಯನ್ನು ಸಂತೋಷದಿಂದ ಬರುವಂತ ಮಾತಾಡದೆ ಪರಿಪರಿಯಿಂದ ಸುರನನ್ನು ತೆರೆ ಹಿಡಿದು ಮನವನ್ನು ಕಳಪಡಿದ ಸಹಜವಾಗಿ ತಿರುಗುವುದೇ ಹುಡುಗ ನಮ್ಮ ಮೂರ್ಖರೇ. ಇದಕ್ಕಿನ್ನು ಅಂತ್ಯಕಾಲ ಒದಗಿತು. ನಿನಗೆ ಬಂದಿತು ಅಂತ್ಯಕಾಲ. ಮೂಲಕ್ಕೆ ಕಾಲ ಭಯಂಕರನಾಗಿ ಚಿಕ್ಕವನಾಗಿ ಮಕ್ಕಳ ಒಡೆರೆ ಹಾಡುವುದನ್ನು ಬಿಟ್ಟು ಲೆಕ್ಕವಿಲ್ಲದೆ ಮೂರ್ಖ ಸಣ್ಣವನೊಂದು ಕಣ್ಣು ತುಂಬ ಮಾಡಿ ನಮ್ಮ ಬರ ಕರವುದು ಹುಡುಗ ಹುಡುಗನೆಂಬ ಬಡಿವಾರದ ನುಡಿ ಏತಕ್ಕೆ ಆಡುತ್ತಿ ಸಹಜವಾಗಿ ಆಡುವರೇ ನಾ ಹುಡುಗನಾದ್ರ ಎನ್ನ ಕರದ ಅಡಗಿರುವ ಕಟ್ಕ ಕಟಾರಿ ಕೈಯೂರಿ ಆಯುಧಗಳೇನಾದ್ರೂ ಕುಡಿಸುವ ರೋಷ ತಪ್ಪರದಂಕಿಡಿ ಕಿಡಿಸೋರುತ್ತ ಸುಳ್ಳಲಿ ಬಂದ ಜನ್ಮನನ್ನಂತರ ಕಡಿದು ಕಡವತ್ತೆ ಕೋಟಿ ಬಡಕನಾದ ಕುಮಾರನೇ, ನಿಮ್ಮಪ್ಪ ಭಿಕ್ಷ ಪಾತ್ರ ಬಿಡಿದು ಕಂಡವರನ್ನ ಬೇಡುತ್ತ ಹಾಕಿದವನ್ನ ಗೆಲ್ಲಿತು ಎಲ್ಲ ಸಾಕವಾದ ಗಾಂಧವರ ಕೈಯು ಸಾಯಲನ್ನು ಕಳಿಸಿರೋಣ ಈ ಕೋದಂಡಕ್ಕೆ ಬಹಳ ಮೂಡಿ ಅಡಿವೆ ಕೆಂಡಂ ಕಾಡ್ತು ಬರುವುದು ಇದಂ ಕಾದುಕೊಳ್ಳೆ ಗೂಡ ಸಹಜವಾಡುವೇ ಮೂರ್ಖ ಮೂರ್ಖರೇ ಪರತನ ಪರತತಿಯವರಿಗೆ ಮನಗಟ್ಟಿದವರು ಶಿವನ ಕುಮಾರನೇ ರಕ್ತ ಸತಂಬರೇ
ಸಂಹಾರ ಮುಗಿದು ದೇವತೆಗಳಿಗೆ ಆನಂದ ಉಂಟಾಯಿತು. ಹೌದು ದೇವ. ಆದರೆ ಮನ್ಮಥನ ಸತಿಯಾದ ರತಿದೇವಿಗೆ ಪತಿಯುವ ದುಃಖ ಪ್ರಾಪವಾಯಿತು. ಪುನಃ ಈ ರತಿದೇವಿಗೆ ಪತಿಯನ್ನು ಪಡೆದುಕೊಳ್ಳುವಂತೆ ಮಾಡಿದರೆ ನನ್ನ ಕಾರ್ಯವು ಮುಗಿದಂತೆ. ಈಗಲೇ ಈಶ್ವರನು ರತಿದೇವಿಗೆ ಪುನಃ ಪತಿದಾನವನ್ನು ಅನುಗ್ರಹಿಸುವರು. ಮನ್ಮಥನೇ ರುಕ್ಮಿಣಿಯ ಗರ್ಭವನ್ನು ಪ್ರದ್ಯುಮ್ನಾಗಿ ಹುಟ್ಟುವನು. ಇನ್ನು ಅವನೊಡನೆ ರತಿ ಕಲ್ಯಾಣವಾಗಬೇಕಾಗಿದೆ. ಈ ಕಲ್ಯಾಣಕ್ಕೆ ಮೊದಲು ದುಷ್ಟನಾದ ಶಂಬರನಾಗಬೇಕು. ಇದಕ್ಕೆ ಯೋಚನೆ ಏನು? ತಿಳಿಯಿತು. ಆ ಕಾಮುಕನಾದ ಶಂಬರನು ರತಿದೇವಿಯನ್ನು ಮೋಹಿಸದೆ ಇರಲಾರದು. ಆ ಮೋಹವೇ ಅವನಿಗೆ ಮೃತ್ಯುವಾಗುವಂತೆ ಮಾಡಬೇಕು. ಇದೇ ಒಳ್ಳೆಯ ಮಾರ್ಗ. ಈಗಲೇ ಸಂಬರಾಸುರನಲ್ಲಿಗೆ ಹೋಗುತ್ತೇನೆ ಸಾರಥಿ, ನೋಡೆಂದ ಮತ್ಕೊಟ್ಟು ತಪ್ಪಡಿ ಅಂತಾರೆ ದೇವ ಮಹಾನುಭಾವ. ಸಾರಥಿ ನಾವುದಾರಂದರೆ ಅಷ್ಟದೆ ಕೊಂಬೆನ ಬವಂಡದಾಳಲ ಚದುರಾದ ವೈರಿಗಳ ಮಂಡಲ ಎಂದಿದ್ದ ಹೆಣ್ಣ ಮಾಲಿಗಳ ಮಂಡ ಕಾಣಿಗೆ ಕೊಡುವ ಉದ್ದಂಡ ಸಮಸ್ತ ಎನ್ನ ಕೋಪಾನರ ಜ್ವಾಲೆಯೋಳ ಬಳಿದ ಹೋಲನ ಮೊತ್ತವನ ಉರಿದವ ಚಟ ಎಂದು ಸಿಡಿದವು ಋಪುರಾಜ ಮಡದಿಯರ ಮಾಂಗಲ್ಯಗಳು ಸಾರಥಿ ಜಂಜಡಲ್ಲೆಂದು ನಾದ ಮಾಡುವ ಎಲ್ಲ ಕಾರ್ಗಕ್ಕರಿಯ ನಾದಕ್ಕೆ ಮೆರೋ ಪರ್ವತ
ಭುವನೇ ಎನ್ನ ಪಾಪಾನಲ ಜಾಲ ಹೊರ ಹೊರದವ ಅರೇ ಭುವನೇ ಇಂತಹ ಭುಜಬಲ ದಂಡ ಜಗದ್ಗಂಡ ಗಂಡ ಬೇರುಂಡರಿಗೆ ತಕ್ಕವರಿಗಳ ಗಂಡ ಸಾರಥೆ ಭುವನೇ ಚಂಡ ಪ್ರಚಂಡ ಧನವ ದಂಡ ಸಾರಥೆ ಭುವನೇ ಮುಂದೆ ಕೆಟ್ಟ ಕಾಲ ಹಿಂದಕ್ಕಿಡುವರ ಗಂಡ ಜಂಬರ ದೂರ ಮಹಾರಾಜನ ಅಡಿಗಳಿಗೆ ಸಾರಥಿ ಜಾಗ್ರತೆ